Okay, good morning. ಏನಪ್ಪಾ ಅಂತಂದ್ರೆ HGP. Okay, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. Okay, HGP that refers to Human Genome Project. Okay, yes, human that refers to Homo sapiens. Genome refers to the sum total number of genes present in one haploid set of chromosome, that is called genome. In a project ಅಂತಂದ್ರೆ assigned work ಅಂತ ಹೇಳ್ತೀವಿ. Okay, yes, it is to be one what we call international ambitious mega project ಅಂತ ಹೇಳ್ತೀವಿ. Okay, yes, ಅಲ್ಲಿ certain features ನಾನು ಹೇಳಿದೆ ಯಾಕೆಂದ್ರೆ international ambitious mega project ಅಂತ ಹೇಳಿ ಹೇಳ್ತೀವಿ ಅಂತಂದ್ರೆ okay, one that is human gene that contain about approximately 3 into 10 raised to 9 base pairs. ಅಷ್ಟು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಬೇಸ್ ಮಾಡಬೇಕು. ಇಟ್ ಇಸ್ ನಾಟ್ ಎ ಸ್ಮಾಲ್ ನಂಬರ್, ಇಟ್ ಇಸ್ ವೆರಿ ಲಾರ್ಜ್. ಅದಕ್ಕೆ ನಾವು ಹೇಳಿದಲ್ಲ ಇದನ್ನ ಮೆಗಾ ಪ್ರಾಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ okay, the estimated cost of this project will be $9 billion and that is of 10 years project. 10 years project. 10 ವರ್ಷದ ಒಂದು ಪ್ರಾಜೆಕ್ಟ್ ಇರುತ್ತೆ. ಅದಕ್ಕೆ ಇದನ್ನ ನಾವು ಮೆಗಾ ಪ್ರಾಜೆಕ್ಟ್ ಅಂತ ಕರಿತೀವಿ. ಇನ್ನ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಯಾಕೆ ಹೇಳ್ತೀವಿ ಅಲ್ಲಿ ಅದೇ ಹೇಳಿದ್ರೆ ಒಂದೊಂದೇ ಮಾರ್ಕ್ಸ್ ಡಿವೈಡ್ ಮಾಡಬಹುದು ಅವರು. ವೈ ಇಟ್ ಇಸ್ ಕಾಲ್ಡ್ ಇಂಟರ್ನ್ಯಾಷನಲ್? ಓಕೆ, ವೆರಿ ಸಿಂಪಲ್. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ದಟ್ ಟುಕ್ ಲೀಡ್ಸ್ ಆಫ್ ದಿಸ್ ಪ್ರಾಜೆಕ್ಟ್. ಲೇಟರ್ 14 ಕಂಟ್ರೀಸ್ ಅಂದ್ರೆ 14 ದೇಶದವರು ಏನ್ ಮಾಡಿದ್ರು ಅಂತಂದ್ರೆ ಈ ಪ್ರಾಜೆಕ್ಟ್ ಅನ್ನ ಸೆಟಪ್ ಮಾಡ್ಕೊಂಡ್ರು. ಓಕೆ, ಅದಕ್ಕೆ ಬಹಳಷ್ಟು ದೇಶಗಳು ಇನ್ವಾಲ್ವ್ ಆಗಿದ್ದಕ್ಕೆ ಇದನ್ನ ನಾವೇನಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ. ಇನ್ನ ಅಂಬಿಷಿಯಸ್ ಪ್ರಾಜೆಕ್ಟ್ ಅಂತ ಯಾಕೆ ಕರಿತೀವಿ ಅಂದ್ರೆ ಅಲ್ಲಿ ಹೇಳಿದ್ರೆ ಇಲ್ಲಿ ಓಕೆ, ದ ಇನ್ಫಾರ್ಮೇಶನ್ ಆಫ್ ದಿಸ್ HGP ದಟ್ ಇಸ್ ವೆರಿ ವ್ಯಾಲ್ಯೂಯಬಲ್ ಆರ್ ಹೆಲ್ಪ್ಫುಲ್ ಇನ್ ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಮಾಡರ್ನ್ ಮೆಡಿಕಲ್ ಬಯಾಲಜಿ ಒಳಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ದಟ್ ಇಸ್ ಅಂಬಿಷಿಯಸ್. ಓಕೆ, ಇನ್ನ ನೆಕ್ಸ್ಟ್ ಅದಾಗಿದ್ಮೇಲೆ ಗೋಲ್ಸ್ ಆಫ್ HGP ನೋಡಿದ್ವಿ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ಗೋಲ್ಸ್ ಮತ್ತೆ ಇಲ್ಲಿ ಇನ್ನೊಂದ್ ಕಡೆ ಇವತ್ತು ಅಚೀವ್ಮೆಂಟ್ಸ್ ಹೇಳ್ತಾ ಇದೆ. ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಎಕ್ಸಾಮ್ ಒಳಗೆ ಬಹಳಷ್ಟು ಹುಡುಗರು ಗೋಲ್ಸ್ ಕೇಳಿದಾಗ ಅಚೀವ್ಮೆಂಟ್ ಬರೀತಾರೆ, ಅಚೀವ್ಮೆಂಟ್ ಅಥವಾ ಫೀಚರ್ಸ್ ಕೇಳಿದಾಗ ಆಬ್ಜೆಕ್ಟಿವ್ಸ್ ಬರ್ದಿರ್ತಾರೆ. ಈ ತರ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ಅದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇವನ್ ಸಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಒಂದ್ 2-3 ಪಾಯಿಂಟ್ ಅದು ಒಂದ್ 2-3 ಪಾಯಿಂಟ್ ಇದು ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಅದನ್ನ ಆಮೇಲೆ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತ. ಈಗ ಗೋಲ್ಸ್ ಆಫ್ HGP ಟು ಡಿಟರ್ಮೈನ್ ಕಂಪ್ಲೀಟ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಆಫ್ DNA ಇನ್ ಈಚ್ ಕ್ರೋಮೋಸೋಮ್. ಎಲ್ಲಾ ಕ್ರೋಮೋಸೋಮ್ ಟೋಟಲ್ ಎಷ್ಟಲ್ಲಿ 24 ಕ್ರೋಮೋಸೋಮ್. ಪ್ಲೀಸ್ ಬಿ ರಿಮೆಂಬರ್. ಓಕೆ, ಯಾಕಂದ್ರೆ ಹ್ಯೂಮನ್ ಜೀನೋಮ್ ಅನ್ನೋದಕ್ಕೆ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ ಟೋಟಲ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ ಒನ್ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಅಂದ್ರೆ 23 ಪೇರ್ಸ್. ಕರೆಕ್ಟ್. ಹ್ಯಾಪ್ಲಾಯ್ಡ್ ಅಂತ ನೋಡೋದು 23. ಬಟ್ ಇಲ್ಲಿ 22 ಅಟೋಸೋಮ್. ಇನ್ನು ಅಲೋಸೋಮ್ ಅಲ್ಲಿ XY ಎರಡು ಮಾಡಿದ್ರಷ್ಟೇ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಯಾಕಂದ್ರೆ ಹ್ಯೂಮನ್ ಫೀಮೇಲ್ ಒಳಗೆ 23 ಪೇರ್ಸ್ ಆಫ್ ಹೋಮೋಲಾಗಸ್ ಅಂತ ಕರಿತಿರ್ತೀವಿ. ಯಾಕಂದ್ರೆ 22 ಪೇರ್ಸ್ ಅಟೋಸೋಮ್, ಇನ್ನ ಒಂದು ಪೇರು ಅದು XX ಓಕೆ ಅಲೋಸೋಮ್ ಇರುತ್ತೆ. ಬಟ್ ಮೇಲ್ ಒಳಗೆ 22 ಪೇರ್ಸ್ ಅಟೋಸೋಮ್ ಇದ್ದು ಇನ್ನೊಂದು ನಾನ್ ಹೋಮೋಲಾಗಸ್ XY ಇರುತ್ತೆ. ಅದಕ್ಕೆ ಟೋಟಲ್ ಸೀಕ್ವೆನ್ಸಿಂಗ್ ಕ್ರೋಮೋಸೋಮ್ ಇಲ್ಲಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಒಳಗೆ 24. ಒಂದು ವರ್ಷ ಅದು ಕನ್ಫ್ಯೂಷನ್ ನಡೆಸಿದ್ರು ಅವರು. 46 ಅಂತ ಒಂದು ಆಪ್ಷನ್, 23, 24 ಓಕೆ, ಅದೇ ತರ 44 ಹೀಗೆ ಆಪ್ಷನ್ಸ್ ಕೊಟ್ಟಿದ್ರು. 24 ಕ್ರೋಮೋಸೋಮ್ಸ್ ಅನ್ನು ಸೀಕ್ವೆನ್ಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಐಡೆಂಟಿಫೈ ಆಲ್ ಅಪ್ರಾಕ್ಸಿಮೇಟ್ಲಿ 20 to 25,000 ಜೀನ್ಸ್ ಪ್ರೆಸೆಂಟ್ ಇನ್ ಹ್ಯೂಮನ್ DNA. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ದೇ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಫಿಸಿಕಲ್ ಮ್ಯಾಪ್, ಜೆನೆಟಿಕ್ ಮ್ಯಾಪ್ ಅಂಡ್ ಫಂಕ್ಷನಲ್ ಮ್ಯಾಪ್. ಓಕೆ, ನಾನು ಹೇಳಿದ್ರೆ ಫಿಸಿಕಲ್ ಮ್ಯಾಪ್ ಅಂತಂದ್ರೆ ಅಲ್ಲಿ ಏನು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇರುತ್ತೆ ಅದನ್ನ ಫಿಸಿಕಲ್ ಮ್ಯಾಪ್ ಅಂತ ಕರಿತೀವಿ. ಇನ್ನ ಜೆನೆಟಿಕ್ ಮ್ಯಾಪ್ ಅಂದ್ರೆ ದ ಜೀನ್ಸ್ ವಿಚ್ ಇನ್ವಾಲ್ವ್ ಇನ್ ಇನ್ಹೆರಿಟನ್ಸ್, ಜೆನೆಟಿಕ್ ಮ್ಯಾಪ್. ಇನ್ನ ಫಂಕ್ಷನಲ್ ಮ್ಯಾಪ್ ಅಂದ್ರೆ ಓಕೆ, ದ ಜೀನ್ಸ್ ವಿಚ್ ಆರ್ ಇನ್ವಾಲ್ವ್ ಇನ್ ನಾರ್ಮಲ್ ಫಂಕ್ಷನ್ಸ್. ನಾರ್ಮಲ್ ಅಂತ ಅನ್ನೋಕ್ಕಿಂತ ಆಲ್ ಫಂಕ್ಷನ್ಸ್, ಯಾವ ಜೀನ್ ಏನ್ ಕೆಲಸ ಮಾಡುತ್ತೆ ಅದಕ್ಕೆ ಅವ್ರು ಏನ್ ಮಾಡಬೇಕು ಅಂದ್ರೆ ಡೀಟೇಲ್ಡ್ genetic, physical and functional map they have to give about 3 billion base pairs. Next, whatever the information they are going to discover, that discovered information they have to store in database. Okay, next even they have to improve the tools for data analysis. Okay, next identification of novel gene and their function which helps to increase the understanding gene disorders or genetic disorders. Next, ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಅವ್ರು ಏನ್ ಕೊಡ್ತಾರೆ ಅಂದ್ರೆ whatever the information they are going to invent, that information, okay, sharing the knowledge and materials at the global level ಅಂತ ನಾವು ಹೇಳ್ತೀವಿ. ಓಕೆ, ಇದು ಒಂದ್ ಕಡೆ ಏನಪ್ಪಾ ಅಂದ್ರೆ ಗೋಲ್ಸ್ ಆಫ್ HGP ಅಥವಾ ಏಮ್ಸ್ ಆಫ್ HGP ಅಥವಾ ನಾವು ಅದಕ್ಕೆ ಇನ್ನೊಂದು ಏನ್ ಹೇಳ್ಬೋದು, ಆಬ್ಜೆಕ್ಟಿವ್ಸ್ ಆಫ್ HGP ಅಂತ ಕರಿಬಹುದು. ಓಕೆ, ಇನ್ನು ಅದಾಗಿದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಿದ್ವಿ ಅಲ್ಲಿ
ಮೆಥಡ್ಸ್ ಆಫ್ HGP. HGP ಮಾಡ್ಲಿಕ್ಕೆ ಏನ್ ಮೆಥಡ್ಸ್ ಇದೆ? ಓಕೆ, there are two major methods. One will be ESTS, another one sequence annotation ಅಂತ ಕರಿತೀವಿ. ಓಕೆ, ಫಸ್ಟ್ ನೀವು ಬಂದ್ಬಿಟ್ರೆ ESTS ಹೆಸರೇ ಹೇಳುತ್ತೆ, ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟೈಪ್. ಓಕೆ, ಎಸ್ ಇಲ್ಲಿ ಒಂದು ಜೀನ್ಸ್ ಸೀಕ್ವೆನ್ಸಿಂಗ್ ಮಾಡ್ಲಿಕ್ಕೆ ನಾವೇನಪ್ಪ ಅಂತಂದ್ರೆ ಯಾವ ಜೀನ್ಗಳು ಎಕ್ಸ್ಪ್ರೆಸ್ ಆಗಿರುತ್ತೆ ಅದನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಎಕ್ಸ್ಪ್ರೆಸ್ ಆದಾಗ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಆಸ್ RNA molecule. ಓಕೆ, ಅದಕ್ಕೆ ಹೇಳ್ತೀವಿ ಇಟ್ ಈಸ್ ದಿ ಐಡೆಂಟಿಫಿಕೇಶನ್ ಆಫ್ ಆಲ್ ಜೀನ್ಸ್ ಇನ್ ದ ಸೆಲ್ ದಟ್ ಆರ್ ಎಕ್ಸ್ಪ್ರೆಸ್ಡ್ ಆಸ್ RNA molecule. ದಿಸ್ ಟೆಕ್ನಿಕ್ ಈಸ್ ಕಾಲ್ಡ್ ESTS. ಓಕೆ, ಇದು ನಮಗೆ ಬಹಳ ಹೆಲ್ಪ್ಫುಲ್ ಇದೆ. ಎಲ್ಲಿ ಹೆಲ್ಪ್ಫುಲ್ ಇದೆ ಅಂದ್ರೆ ಟು ಡಿಟರ್ಮೈನ್ ಫಂಕ್ಷನಲ್ ಮ್ಯಾಪ್ಸ್. ಓಕೆ, ಫಂಕ್ಷನಲ್ ಮ್ಯಾಪ್ ಅನ್ನು ಡಿಟರ್ಮೈನ್ ಮಾಡ್ಲಿಕ್ಕೆ ನಮಗೆ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ ಬೇಕು. ಅಂದ್ರೆ ಒಂದಿಷ್ಟು ಮಂದಿ ಇದನ್ನ ಫಾಲೋ ಅಪ್ ಮಾಡ್ತೀವಿ, ಇದನ್ನ ಫಾಲೋ ಅಪ್ ಮಾಡ್ತೀವಿ, ಎರಡೂ ಫಾಲೋ ಅಪ್ ಮಾಡ್ತೀವಿ ಎಲ್ಲಿ HGP ಒಳಗೆ. ಯಾಕೆಂದ್ರೆ ಈ ಸೀಕ್ವೆನ್ಸ್ ಅನ್ನೋವೇಷನ್ ಒಳಗೆ ಏನಾಗುತ್ತೆ, ಫಿಸಿಕಲ್ ಮ್ಯಾಪ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಎಲ್ಲ ಟೋಟಲ್ ಕೋಡಿಂಗ್ ಅಂಡ್ ನಾನ್ ಕೋಡಿಂಗ್ ರೀಜನ್ ಸೀಕ್ವೆನ್ಸ್ ಅನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಫಂಕ್ಷನಲ್ ಮ್ಯಾಪ್ ಬೇಕು ಅಂತಂತಂದ್ರೆ ನಾವೇನ್ ಮಾಡ್ಬೇಕು, ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ ಮಾಡಬೇಕು. ಓಕೆ, ಎಸ್ ಇಲ್ಲಿ ಸೆಕೆಂಡ್ ಬಂದ್ರೆ ಸೀಕ್ವೆನ್ಸ್ ಅನ್ನೋವೇಷನ್. ಇಟ್ ಈಸ್ ದ ಸೀಕ್ವೆನ್ಸಿಂಗ್ ಆಫ್ ಹೋಲ್ ಸೆಟ್ ಆಫ್ ಜೀನೋಮ್. ಇಲ್ಲ ಅದು ಕೋಡಿಂಗ್ ರೀಜನ್ ನಾನ್ ಕೋಡಿಂಗ್ ರೀಜನ್ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇಟ್ ಈಸ್ ದ ಸೀಕ್ವೆನ್ಸಿಂಗ್ ಆಫ್ ಹೋಲ್ ಸೆಟ್ ಆಫ್ genome, both coding and non-coding regions. Later, that determined sequences we are going to assign different regions to their functions. Okay, this technique is called sequence annotation. ಎರಡು ಮೆಥಡ್ಸ್ ಅನ್ನ HGP ಒಳಗೆ ಯೂಸ್ ಮಾಡ್ತೀವಿ. ಓಕೆ, ಇದ್ರದ್ದೇ ಸ್ವಲ್ಪ ಕಂಟಿನ್ಯೂಸ್ ಅಲ್ಲಿ ಹೇಳ್ತೀವಿ. ಏನಂದ್ರೆ ಫಾರ್ ಸೀಕ್ವೆನ್ಸಿಂಗ್ ಟೋಟಲ್ DNA ಫ್ರಮ್ ಎ ಸೆಲ್, ಇದು ಸಪರೇಟ್. ಮತ್ತೆ ಸೆಲ್ ನ ಸೀಕ್ವೆನ್ಸ್ ಮಾಡ್ಬೇಕಂದ್ರೆ ಸೆಲ್ ನ ನಾವೇನ್ ಮಾಡಬೇಕು, ಡೈಜೆಸ್ಟ್ ಮಾಡಿ ಅದರೊಳಗಿಂದ DNA ನ ಐಸೋಲೇಟ್ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್ ಅದೇ ಇರ್ತೀವಿ. ಫಾರ್ ಸೀಕ್ವೆನ್ಸಿಂಗ್ ದ ಟೋಟಲ್ DNA ಫ್ರಮ್ ಈಸ್ ಐಸೋಲೇಟೆಡ್. ಸೆಲ್ ಒಳಗೆ ಎಷ್ಟು DNA ಇರುತ್ತೆ ಅದನ್ನ ಐಸೋಲೇಟ್ ಮಾಡಿ ಸಪರೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಒಂದು ಕಾನ್ಸೆಪ್ಟ್ ಏನ್ ಹೇಳ್ತಾ ಇದ್ರೆ ಇದು ಬಯೋಟೆಕ್ನಾಲಜಿ ಚಾಪ್ಟರ್ ಬರುತ್ತೆ, ಅಲ್ಲಿ ಡೀಟೇಲ್ಡ್ ಆಗಿ ಬರುತ್ತೆ, ನೀವು ಚಿಂತನೆ ಮಾಡೋದು ಅವಶ್ಯಕತೆ ಇದೆ. ಐಸೋಲೇಟೆಡ್ ಮುಂದೆ ಐಸೋಲೇಟೆಡ್ ಮಾಡಿದಾಗ ಅಂದ್ರೆ ಈ ತರ DNA ಓಕೆ ಕಂಪ್ಲೀಟ್ ಇರುತ್ತೆ. ನೆಕ್ಸ್ಟ್ ಈ ಕಂಪ್ಲೀಟ್ DNA ಏನ್ ಮಾಡ್ತೀವಿ ನಾವು, ಬ್ರೋಕನ್ ಕಟ್ ಮಾಡ್ತೀವಿ. ಅವಾಗ ಏನಾಗ್ಬಿಡುತ್ತೆ, ಅದು ಫ್ರಾಗ್ಮೆಂಟ್ಸ್ ಆಗುತ್ತೆ ಈ ತರ. ಅಗೇನ್ ಇದನ್ನ ನಾವು ಐಸೋಲೇಟ್ ಮಾಡ್ಲಿಕ್ಕೆ ಮತ್ತೆ ಫ್ರಾಗ್ಮೆಂಟ್ ಮಾಡ್ಲಿಕ್ಕೆ ಸರ್ಟೇನ್ ಟೆಕ್ನಿಕ್ಸ್ ಆರ್ ಪ್ರೊಸೀಜರ್ಸ್ ಆರ್ ದೇರ್. ಬ್ರೋಕನ್ ಮಾಡ್ಲಿಕ್ಕೆ ಎನ್ಸೈಮ್ಸ್ ಇರುತ್ತೆ. ಓಕೆ, ಎಸ್ ಫಾರ್ ಸೀಕ್ವೆನ್ಸಿಂಗ್ ದಿ ಟೋಟಲ್ DNA ಫ್ರಮ್ a cell is isolated and broken into random fragments. ಓಕೆ, ಅವು ಫ್ರಾಗ್ಮೆಂಟ್ಸ್ ಏನಿರ್ಬೇಕಂದ್ರೆ ಸ್ಮಾಲರ್ ಸೈಜ್. ಅವಾಗ ಈ ಸ್ಮಾಲರ್ ಫ್ರಾಗ್ಮೆಂಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ಕ್ಲೋನ್ ಅಂದ್ರೆ ಒಂದೇ ತರ ಇರೋ ಕಾಪಿನ ಬಹಳಷ್ಟು ಕಾಪಿ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಕ್ಲೋನ್ ಬೈ ಯೂಸಿಂಗ್ ವಾಟ್ ವಿ ಕಾಲ್ ಹೋಸ್ಟ್ ಸೆಲ್ಸ್. ಇಲ್ಲಿ ಬ್ಯಾಕ್ಟೀರಿಯಾ ಮತ್ತೆ ಏನಿದು ಹೋಸ್ಟ್ ಸೆಲ್ಸ್. ಬ್ಯಾಕ್ಟೀರಿಯಾ ಮತ್ತೆ ಈಸ್ಟ್ ಅವೇನಪ್ಪ ಅಂದ್ರೆ ಹೋಸ್ಟ್ ಸೆಲ್ಸ್ ಆಗುತ್ತೆ. ಅದರೊಳಗೆ ಸ್ಪೆಷಲೈಸ್ಡ್ ವೆಕ್ಟರ್ಸ್. ಓಕೆ, ಅವೇ ಏನಪ್ಪಾ ಅಂತಂದ್ರೆ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಬ್ಯಾಕ್ಟೀರಿಯಾ ಒಳಗಿರೋದನ್ನ ಬ್ಯಾಕ್ ಅಂತ ಕರಿತೀವಿ, ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಇನ್ನ ಈಸ್ಟ್ ಒಳಗೆ ಬರೋದನ್ನ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಅಂದ್ರೆ ಒಂದು ಫ್ರಾಗ್ಮೆಂಟ್ ಆಫ್ DNA ನ ಅದರೊಳಗೆ ಇನ್ಸರ್ಟ್ ಮಾಡಿ ಅದನ್ನ ಹೋಸ್ಟ್ ಸೆಲ್ ಒಳಗೆ ಹಾಕಿ ಕಲ್ಚರ್ ಮಾಡಿದಾಗ ಅಲಾಂಗ್ ವಿತ್ DNA ಅದು ನಾವೇನ್ ಇನ್ಸರ್ಟ್ ಮಾಡಿರ್ತೀವಲ್ಲ ಅದು ಕಾಪಿ ಏನಾಗುತ್ತೆ, ಅಲ್ಲಿ ಕ್ಲೋನ್ ಆಗುತ್ತೆ. ಅದೇ ತರ ಬಹಳಷ್ಟು ಕಾಪಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಟೆಕ್ನಿಕ್ ಇದೆ PCR. ಓಕೆ, ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಅಗೇನ್ ಇದು ಏನಪ್ಪಾ ಅಂದ್ರೆ ಬಯೋಟೆಕ್ನಾಲಜಿ ಒಳಗೆ 5 ಮಾರ್ಕ್ಸ್ ಬರುತ್ತೆ ಟೋಟಲ್. ಡಿಸ್ಕ್ರೈಬ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್, ಅದನ್ನ ಅಲ್ಲಿ ನೋಡ್ಕೋಬಹುದು. ಇನ್ನ ನೆಕ್ಸ್ಟ್ ಇದೆಲ್ಲ ಮಾಡಿದ್ಮೇಲೆ ದ ಫ್ರಾಗ್ಮೆಂಟ್ಸ್ ವೇರ್ ಸೀಕ್ವೆನ್ಸ್ ಯೂಸಿಂಗ್ ಆಟೋಮೇಟೆಡ್ DNA ಸೀಕ್ವೆನ್ಸಸ್. ಇಲ್ಲಿ ನಾವು ಮ್ಯಾನ್ಯುವಲಿ ಮಾಡ್ಲಿಕ್ಕೆ ಆಗಲ್ಲ, ಆಟೋಮೇಟೆಡ್ DNA ಸೀಕ್ವೆನ್ಸ್ ಯೂಸ್ ಮಾಡ್ಕೊಂಡೆ ಮಾಡ್ತೀವಿ. ಓಕೆ, ಆ ಸೀಕ್ವೆನ್ಸ್ ಎದ್ರ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಫೆಡ್ರಿಕ್ ಸ್ಯಾಂಜರ್ ಮೆಥಡ್ ಒಂದು ಪ್ರಿನ್ಸಿಪಲ್ ಡೆವಲಪ್ ಮಾಡಿದರೆ ಅದ್ರ ಮೇಲೆ ಡೆವಲಪ್ ಆಗುತ್ತೆ. ಮತ್ತೆ ಹೇಳಿದ ಸೀಕ್ವೆನ್ಸಸ್ ಓಕೆ ಇಲ್ಲಿ ಓವರ್ಲ್ಯಾಪಿಂಗ್ ರೀಜನ್ಸ್ ಅದೆಲ್ಲ ನೋಡ್ಲಿಕ್ಕೆ ಅಲೈನ್ಮೆಂಟ್ ಅದೆಲ್ಲ ಏನಪ್ಪಾ ಅಂದ್ರೆ ಬೈ ಹ್ಯೂಮನ್ ಬೀಯಿಂಗ್ ಇಟ್ ಈಸ್ ನಾಟ್ ಪಾಸಿಬಲ್. ದೇರ್ಫೋರ್ ವಿ ಆರ್ ಗೋಯಿಂಗ್ ಟು ಯೂಸ್ ಕಂಪ್ಯೂಟರ್ ಬೇಸ್ಡ್ ಪ್ರೋಗ್ರಾಮ್ಸ್. ಓಕೆ, ಇಷ್ಟು ಏನಪ್ಪಾ ಅಂದ್ರೆ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ಇವತ್ತು ನಾವೆಲ್ಲ ಹೋಗ್ತೀವಿ ಅಂತಂದ್ರೆ ಫೀಚರ್ಸ್, ಸೇಲಿಯಂಟ್ ಫೀಚರ್ಸ್ ಆಫ್ HGP. ಅಥವಾ ಈಗ ಆಲ್ರೆಡಿ ಏನೇನು ನಾವು ಅದರಿಂದ ಕಂಡ್ಕೊಂಡೆ ಬಹಳಷ್ಟು ಇನ್ಫಾರ್ಮೇಶನ್ ಇದೆ, ಬಟ್ ಅದರೊಳಗೆ ಮೇನ್ ಓಕೆ ನಾವೇನು ಹೆಡಿಂಗ್ಸ್ ಅಂತ ಹೇಳ್ಬೋದು ಅದನ್ನಷ್ಟೇ ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಬರೀತೀವಿ. ಓಕೆ, ಎಸ್ ಸೇಲಿಯಂಟ್ ಫೀಚರ್ಸ್ ಆಫ್ HGP ಅಥವಾ ಅಚೀವ್ಮೆಂಟ್ಸ್ ಆರ್ ಕ್ಯಾರೆಕ್ಟರ್ಸ್ ಆಫ್ HGP ಅಂತ ಹೇಳ್ತೀವಿ. ಅದೇ ಆಗ್ಲೇ ನಿಮ್ಗೆ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಂಡು
ಗೋಲ್ಸ್ ಆಫ್ HGP ನ 3 ಮಾರ್ಕ್ಸ್ ಕೇಳಿದ್ದಾರೆ. ಇದು ಏನಪ್ಪಾ ಅಂದ್ರೆ 5 ಮಾರ್ಕ್ಸ್ ಬಂದಿದೆ. ಓಕೆ, ಎಸ್, ಅದಕ್ಕೆ ಕನ್ಫ್ಯೂಷನ್ ಬೇಡ. ಅಚೀವ್ಮೆಂಟ್ಸ್. ಓಕೆ, ಅಚೀವ್ಮೆಂಟ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ACHIE ಅಚೀವ್ಮೆಂಟ್ಸ್ ಆಫ್ HGP. Okay, yes, or salient features of HGP. Salient features of HGP. Okay, yes. ಅನ್ನೋದನ್ನ ಇಲ್ಲಿ 3 ಮಾರ್ಕ್ಸ್ ಇಲ್ಲಪ್ಪ ಅಂದ್ರೆ 5 ಮಾರ್ಕ್ಸ್ ಇಲ್ಲಪ್ಪ ಅಂದ್ರೆ ಇದರೊಳಗೆ 1 ಮಾರ್ಕಿನ ಕ್ವಶನ್ ಅನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಓಕೆ, ಈಗ ಗೋಲ್ಸ್ ಆಫ್ HGP ಮತ್ತೆ ಸೇಲಿಯಂಟ್ ಫೀಚರ್ಸ್ ಆಫ್ HGP ಕಂಪೇರ್ ಮಾಡಿದ್ರೆ, ಓಕೆ, ಫೀಚರ್ಸ್ ಸ್ವಲ್ಪ ವೇಟೇಜ್ ಜಾಸ್ತಿ. ಓಕೆ, ಈಗ ಆಲ್ರೆಡಿ ಈ ವರ್ಕ್ ಏನೇನು ಆಗಿದೆ ಅಂತ ಹೇಳಿ ನಾವು ನೋಡ್ಕೋಬಹುದು. ಓಕೆ, ಎಸ್.